ಕಟ್ಟಿದ ಪಕ್ಷವು ಹಾಳಾಗಿ ಹೋಗಿದೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ಸುದ್ದಿ ಇದೀಗ ನಿಮ್ಮ ಮುಂದೆ. ರಾಜ್ಯದ ರಾಜಕಾರಣ ಗಬ್ಬೆದ್ದು ಹೋಗಿದೆ. ನಾವು ಕಟ್ಟಿದ ಪಕ್ಷವು ಹಾಳಾಗಿ ಹೋಗಿದೆ. ಕೆಲವು ಸ್ವಾರ್ಥ ರಾಜಕಾರಣಿಗಳ ಕೈಗೆ ಬಿಜೆಪಿ ಪಕ್ಷ ಸಿಕ್ಕಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸರಿ ಹೋಗತ್ತೆ, ತಾತ್ಕಾಲಿಕ ಸಮಸ್ಯೆ ಇದೆ, ದೊಡ್ಡವರು ಇದನ್ನ ಸರಿ ಮಾಡ್ತಾರೆ ಎಂಬ ವಿಶ್ವಾಸವನ್ನ ಹೊರಹಾಕಿದ್ರು. ಬಿಜೆಪಿ ಶುದ್ಧೀಕರಣ ಅಂದ್ರೆ ಹಿಂದುತ್ವವನ್ನ ಪ್ರತಿಪಾದಿಸುವುದು. ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ಶುರು ಮಾಡಿದ ಮೇಲೆ ಯತ್ನಾಳ್ ಹೇಳಿದರು. ಸುಧಾಕರ್ ಸೇರಿ ಮೊದಲಾದವರು ಶುದ್ಧೀಕರಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರ ನಂಬಿಕೆ ಬಿಜೆಪಿ ಶುದ್ಧೀಕರಣ ಅದು ಆಗುತ್ತದೆ ಎಂದು ತಿಳಿಸಿದರು. ಬಿಜೆಪಿ ಶುದ್ಧೀಕರಣ ಹಿಂದುತ್ವದೇ. ಈ ನಾನು ಮಾಡ್ತಿರೋ ಕೆಲಸ ಏನು? ಹಿಂದುತ್ವದ ಜೊತೆಗೆ ಏನಕ್ಕೆ ಸೇರಿಕೊಂಡು ರಾಜಕಾರಣದಲ್ಲಿರೋಂಥ ಯಾವುದೇ ಪಕ್ಷದವ್ರು ಬಂದರೂ ಕೂಡ ಅವ್ರಿಗೂ ಹಿಂದುತ್ವ ತುಂಬ್ತಾ ಇದ್ದೀವಿ. ಕಾಂಗ್ರೆಸ್ನವ್ರು ಅನೇಕರು ಬಂದಿದ್ದಾರೆ. ಬನ್ನಿ, ಬಸವನ ಬಾಗೇವಾಡಿಲಿ ನೋಡಿದ್ರೆ ಯಾರು ಕಾಂಗ್ರೆಸ್ನವ್ರು ಬರ್ತಾರೆ, ಯಾರು JDSನವ್ರು ಬರ್ತಾರೆ. ನಿನ್ನೆ ನಾನು ಬಿಜಾಪುರ ಜಿಲ್ಲೆ 2 ತಾಲೂಕು ಹೋಗಿದ್ದೆ. 2 ತಾಲೂಕಲ್ಲಿ 1,000, 2,000 JDSಲ್ಲಿ ಸೋತಿರೋಂಥ ವ್ಯಕ್ತಿಗಳು ನಮ್ಮ ಜೊತೆ ಬಂದು ನಾವು ಪೂರ್ಣ ನಿಮ್ಮ ಸಹಕಾರ ಕೊಡ್ತೀವಿ ಸರ್ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನವ್ರು ಬರ್ತಾ ಇದ್ದಾರೆ. ಇದರ ಅರ್ಥ ಇಲ್ಲ, ನಾನು ಎಲ್ಲಿರ್ಬೇಕೋ ನಾನು ಇದ್ದೀನಿ. ಇವರೆಲ್ಲ ಅನೇಕರು ಬೇರೆ ಬೇರೆ ಕಡೆ ಇದ್ದವ್ರು ಇದ್ದಾರೆ. BJPಲಿ ಇದ್ದವರು ಬರ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿದ್ದು ಪಕ್ಷಾತೀತವಾಗಿ ಎಲ್ಲರೂ ಬರ್ತಾರೆ. ಎಲ್ಲ ಜಾತಿಯವರು ಬರ್ತಾರೆ. ಹಿಂದುತ್ವ ನನ್ನದೇ ಹೇಳಿದ್ದು. ಇವತ್ತು ನಾನು BJPಲಿ ಇಲ್ಲದಿರ್ಬೋದು, ಆದರೆ BJP ಇವತ್ತಿಲ್ಲ ನಾಳೆ ಹಿಂದುತ್ವವನ್ನು ಕರ್ನಾಟಕ ರಾಜ್ಯದಲ್ಲೂ ಬಿಡಕ್ಕೆ ಸಾಧ್ಯ ಇಲ್ಲ. ದಿನ ನೋಡ್ತಾ ಇದೀವಲ್ಲ, ಶುದ್ಧೀಕರಣ ಆಗಬೇಕು ಅಂತ ನಾನು ಶುರು ಮಾಡಿದ್ಮೇಲೆ ಯತ್ನಾಳ್ ಅವ್ರು ಗುಂಪು ಶುರು ಮಾಡಿದ್ರು. ಇಲ್ಲಿ ಒಂದು ಪಕ್ಷದ ಕೈಯಲ್ಲಿದೆ, ಒಬ್ಬ ವ್ಯಕ್ತಿ ಕೈ ಪಕ್ಷ ಇದೆ. ನನ್ನ ಯಾಕೆ ಸುಧಾಕರ್ ಹೇಳಿದ್ರು? ಇನ್ನು ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ ನನಗೆ. ಅವರೆಲ್ಲ BJP ಒಳಗೆ ಇದು ಫೈಟ್ ಮಾಡ್ತಾ ಇದ್ದಾರೆ, ನಾನು ಹೊರಗಡೆ ಬಂದು ಫೈಟ್ ಮಾಡ್ತಾ ಇದ್ದೀನಿ. ಎಲ್ರದ್ದು ಆಸೆ BJP ಶುದ್ಧೀಕರಣ ಆಗತ್ತೆ, ಈ ನಂಬಿಕೆ ನನಗಿದೆ. BJP ಶುದ್ಧೀಕರಣ